ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸೊ ಇದೆಲ್ಲದರ ಜೊತೆಗೆ ಈಗ ಈ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಅಂತ ಬಂದಾಗ ಒಂದು ಇತಿಹಾಸ ತೆಗೆದು ನೋಡಿದಾಗ ಅಫ್ಕೋರ್ಸ್ 3 ಮ್ಯಾಚ್ಗಳನ್ನು ಆಡಿದೆ. 3 ಮ್ಯಾಚ್ಗಳಲ್ಲಿ 3 ಮ್ಯಾಚ್ ಹೊಗೆ ಭಾರತದ್ದು. ಸೊ ಹಾಗಾಗಿ ಇವತ್ತು ಅದೇನಾದ್ರೂ ರಿಪೀಟ್ ಆಗುತ್ತಾ ಅಥವಾ ಡಿಫೀಟ್ ಮಾಡ್ತಾರಾ ಇಂಡಿಯಾದವರು ಅಂತ? ಅಲ್ಲ, ಇತಿಹಾಸ ಇರೋದೇ ಕ್ರಿಯೇಟ್ ಮಾಡೋದಕ್ಕೆ. ಪ್ರತಿ ಮ್ಯಾಚ್ ಅಲ್ಲೂ ಏನಾಗುತ್ತೆ, ಇವಾಗ ಲಾಸ್ಟ್ ಟೈಮು ಅದೇ ರೆಕಾರ್ಡ್ ಇತ್ತು. ಲಾಸ್ಟ್ ಟೈಮ್ ನೀವು ಇಂಗ್ಲೆಂಡ್ ಬಗ್ಗೆ ಕೇಳಿದ್ರಲ್ಲ, ಯಾವ ಸೆಮಿಫೈನಲ್ ಅಲ್ಲೂ ಆ ಸ್ಕೋರ್ ಬಂದಿಲ್ಲ, ಆ ಸ್ಕೋರ್ನ ಅಲ್ಲಿವರೆಗೂ ಚೇಸ್ ಮಾಡಿಲ್ಲ. ಸೊ ಅದು ಇಷ್ಟು ಕ್ರಿಯೇಟ್ ಆಯ್ತಲ್ವಾ. ಸೊ ಇವತ್ತು ಅದೇ ರೀತಿ ಆಗುತ್ತೆ. ನಾವು T20 ವರ್ಲ್ಡ್ ಕಪ್ ಅಂತ ಬಂದಾಗ ನ್ಯೂಜಿಲೆಂಡ್ ಮೇಲೆ 3 ಮ್ಯಾಚ್ ಸೋತಿರ್ಬೋದು. ಸೊ ಒಂದ್ ಕಡೆ ನೆಗೆಟಿವ್ಸ್ ಇದ್ರೆ ಪಾಸಿಟಿವ್ಸ್ ಇದೆ ಅಲ್ವಾ, ಅದನ್ನು ತಗೊಳ್ಳೋಣ ಇವಾಗ. ಯಾಕಂದ್ರೆ ಇವಾಗ ಕರೆಂಟ್ ಫಾರ್ಮ್ ನೋಡಿದ್ರೆ ಲಾಸ್ಟ್ 5 ಮ್ಯಾಚಸ್ ಅಲ್ಲಿ ಇಂಡಿಯಾ ನ್ಯೂಜಿಲೆಂಡ್ ಫೇಸ್ ಮಾಡಿರೋದ್ರಲ್ಲಿ 4 ಇಂಡಿಯಾ ಗೆದ್ದಿದೆ. ಸೊ ಹತ್ತತ್ರನೂ ಇಲ್ಲ, ಒಂದು ಮಾತ್ರ ಅವ್ರು ಗೆದ್ದಿರೋದು. ಆ ಪಾಸಿಟಿವ್ ತಗೊಳ್ಳೋಣ. ಮತ್ತೆ ನರೇಂದ್ರ ಮೋದಿ ಸ್ಟೇಡಿಯಂ ಅದು ಒಂದ್ ಕಡೆ ಮೈನಸ್. ಯಾಕಂದ್ರೆ ಇವಾಗ ಅಂತ ಹೇಳ್ತಿದ್ದಾರೆ, ನಾನ್ ಹೇಳ್ತಾ ಇಲ್ಲ. ಸೊ ಇವಾಗ ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲೇ ಸೋತಿದ್ದು. ಆಸ್ಟ್ರೇಲಿಯಾ ವಿರುದ್ಧ ಏನ್ ಆಡಿದ್ರು ನಾವು ಅಲ್ಲೇ ದೊಡ್ಡ ಟ್ರೋಫಿ ನಮ್ ಕೈ ಬಿಟ್ಟು ಹೋಯ್ತು. ತಿರ್ಗಾ ಮೊನ್ನೆ ಕೂಡ ಸೌತ್ ಆಫ್ರಿಕಾ ಮೇಲೆ ಒಂದು ಮ್ಯಾಚ್ ಸೋತ್ರಿ, ಅದು ಕೂಡ ಅಲ್ಲೇ ಸೋತಿದ್ದು. ಸೊ ಅದನ್ನ ಬಿಟ್ಟು ಇವಾಗ ಆ 2 ಮ್ಯಾಚ್ ಅಲ್ಲಿ ಅಕ್ಷರ್ ಪಟೇಲ್ ಇರ್ಲಿಲ್ಲ. ಸೊ ಅಕ್ಷರ್ ಪಟೇಲ್ ನಾವು ಕೀ ಪ್ಲೇಯರ್ ಅಂತಾನೆ ಕರಿತೀವಿ, ಆಲ್ರೌಂಡರ್. ಸೊ ಈ ಮ್ಯಾಚ್ ಅಲ್ಲಿ ಅಕ್ಷರ್ ಪಟೇಲ್ ಇದ್ದಾರೆ. ಸೊ ಆ ಪಾಸಿಟಿವ್ ತಗೋಣ. ಸೋತಿದ್ರಲ್ಲಿ ಅಕ್ಷರ್ ಪಟೇಲ್ ಇರ್ಲಿಲ್ಲ, ಇದ್ರಲ್ಲಿ ಅಕ್ಷರ್ ಪಟೇಲ್ ಇದ್ದಾರೆ ಅಂತ. ಸೊ ಅದೊಂದು. ಅದ್ರ ಜೊತೆಗೆ ಇವಾಗ ಇಂಡಿಯಾ ತೆಗೆದುಕೊಂಡ್ ಬಂದಿದೆ ನಿಜ, ನಮಗಿಂತ ಜಾಸ್ತಿ ತೆಗೆದುಕೊಂಡ್ ಬಂದಿರೋದು ನ್ಯೂಜಿಲೆಂಡ್. ಈ ಕಂಪ್ಲೀಟ್ ಈ ಹಂತದಲ್ಲಿ ನಾವು ಸೋತಿರೋದು ಒಂದೇ ಮ್ಯಾಚು, ಅದು ಕೂಡ ಕ್ವಾಲಿಟಿ ಟೀಮ್ ಮೇಲೆ. ಸೌತ್ ಆಫ್ರಿಕಾ ಅಲ್ಲಿವರೆಗೂ ಸೋಲೇ ಇರ್ಲಿಲ್ಲ. ಈಗ ನೋಡಿ, ನಾವು ಒಂದು ಸೋಲನ್ನ ಕಂಡಿದ್ದೀರಿ, ಬಟ್ ಅದನ್ನ ಜೀರ್ಣ ಮಾಡ್ಕೊಬಹುದು. ಯಾಕಂದ್ರೆ ಆ ಹಂತದಲ್ಲಿ ಸೋತ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸೌತ್ ಆಫ್ರಿಕಾ ಒಂದು ಸೋತಿರ್ಲಿಲ್ಲ, ಒಂದೇ ಒಂದು ಸೋಲ್ತು, ಅದು ಸೆಮಿಫೈನಲ್ ಆಗಿತ್ತು. ಸೊ ಹಾಗಾಗಿ ನ್ಯೂಜಿಲೆಂಡ್ ಗಿಂತ ಡಿಸರ್ವಿಂಗ್ ಟೀಮ್ ಅಂತ ಏನಾದ್ರು ಇದ್ರೆ ಸೌತ್ ಆಫ್ರಿಕಾ. ಬಟ್ ಎಂಡ್ ಆಫ್ ದ ಡೇ ಕ್ರಿಕೆಟ್ ಇಸ್ ಅ ಫನ್ನಿ ಗೇಮ್. ಅವತ್ತಿನ ದಿವಸ ಯಾರು ಆಡ್ತಾರೋ, ಸೊ ಸೆಮಿಫೈನಲ್ ದಿವಸ ಸೌತ್ ಆಫ್ರಿಕಾ ಚೆನ್ನಾಗಿ ಆಡಲಿಲ್ಲ, ಆಚೆ ಹೋಗಿದ್ದಾರೆ. ಸೊ ಹಾಗಾಗಿ ನ್ಯೂಜಿಲೆಂಡ್ಗಿಂತ ನಾವು ಬೆಟರ್ ಇದ್ದೀರಿ. ಅಂಡ್ ಬೇರೆ ಎಲ್ಲಾ ಡಿಪಾರ್ಟ್ಮೆಂಟ್ ನೋಡಿದ್ರು ನ್ಯೂಜಿಲೆಂಡ್ ಅಂತ ಬಂದ್ರು ಅಷ್ಟೇ, ಇಲ್ಲಿವರೆಗೂ ಸ್ಕೋರ್ ಬಂದಿರೋದು ಅವ್ರಿಗೆ ಎದ್ಕೊಂಡ್ ಬಂದಿರೋದೆಲ್ಲ ಟಾಪ್ ಆರ್ಡರ್ ಸ್ಕೋರ್ ಮಾಡಿದಾಗ ಮಾತ್ರ. ಅದೇನೋ ಗೊತ್ತಿಲ್ಲ, ಈ ಫೈನಲ್ ಅಂತ ಬಂದಾಗ ಆಸ್ಟ್ರೇಲಿಯಾ ಆಗಿರ್ಬೋದು, ನ್ಯೂಜಿಲೆಂಡ್, ಇಂಗ್ಲೆಂಡ್ ಬಹಳ ಬಲಿಷ್ಠ ಆಗ್ಬಿಡ್ತವೆ ಅಂತ ಕೇಳ್ಪಡ್ತೀವಿ. ಸೊ ಇದೆಲ್ಲದರ ಜೊತೆಗೆ ನಮ್ಮ ಭಾರತ ತಂಡ, ಅದರಲ್ಲೂ ಯಾರೆಲ್ಲ ನಾವು ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದ್ವಿ, ಆ ಪ್ಲೇಯರ್ಗಳೆಲ್ಲ ಒಂದ್ ಕಡೆ ಬಹಳ ಕೆಟ್ಟ ಪ್ರದರ್ಶನ ತೋರಿದ್ದಾರೆ ಈ ಬಾರಿ. ಸೊ ಪ್ಲಸ್ ಮೈನಸ್ ಹೆಂಗಿದೆ ಅನ್ನೋದನ್ನ ಸ್ವಲ್ಪ ನಾವು ನೋಡ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಅಭಿಷೇಕ್ ಶರ್ಮಾ ಪ್ಲಸ್ ಏನು? ಹಾಗಾದ್ರೆ ಅಭಿಷೇಕ್ ಶರ್ಮಾ ಅವರ ಪ್ಲಸ್, T20 ಪಂದ್ಯಗಳ ನಂಬರ್ 1 ಆಟಗಾರ ಅಭಿಷೇಕ್ ಶರ್ಮಾ. ವರ್ಲ್ಡ್ ಕಪ್ಗೂ ಮುನ್ನ ಅಭಿಷೇಕ್ ಶರ್ಮಾ ಅವ್ರ ಮೇಲಂತೂ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು, ಭಾಳ ಚೆನ್ನಾಗಿ ಆಡ್ತಾರೆ, ವಿಶ್ವ ಕಪ್ 100% ಗೆಲ್ಲಿಸ್ಕೊಡ್ತಾರೆ ಅಂತ ಹೇಳಿ. ಬಟ್ ಆಡಿರುವಂಥ ಎಲ್ಲ ಮ್ಯಾಚ್ಗಳನ್ನು ನಾವು ನೋಡ್ತಾ ಇದ್ರೆ ಕೇವಲ ಒಂದೇ ಒಂದು ಮ್ಯಾಚ್ನಲ್ಲಿ 50 ಬಂದಿದೆ ಹೊರತು ಇನ್ನು ಉಳಿದಂಥ ಮ್ಯಾಚ್ಗಳಲ್ಲಿ, ಅದರಲ್ಲೂ ಕಂಟಿನ್ಯೂ ಆಗಿ 3 ಮ್ಯಾಚ್ಗಳಲ್ಲಿ ಶೂನ್ಯ ಸುತ್ತಿದ್ದಾರೆ ಅಭಿಷೇಕ್ ಶರ್ಮಾ. ಸೊ ವಿಶ್ವಕಪ್ಗೂ ಮುನ್ನ ಸಖತ್ ಬ್ಯಾಟಿಂಗ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಭಾಳ ನಿರೀಕ್ಷೆ ಇತ್ತು. ಇನ್ನು ಕಳಪೆ ನಾವು ಗಮನಿಸ್ತಾ ಇದ್ವಿ. ಮೈನಸ್ ಏನು ಹಾಗಾದ್ರೆ ಅಂತ ಅಂದರೆ ಬೇಗ ಔಟ್ ಆಗಿಬಿಡ್ತಾ ಇದ್ದಾರೆ, ಯಾಕೆ ಅವರು ಸರಿಯಾಗಿ ಆಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಟೂರ್ನಿಯಲ್ಲಿ ಅತ್ಯಂತ ಕಳಪೆ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ ಅಭಿಷೇಕ್ ಶರ್ಮಾ ಅವರು ಕೂಡ. ಸಿಕ್ಕಾಪಟ್ಟೆ ಕಳಪೆ ಕ್ಯಾಚ್ಗಳನ್ನು ಬಿಡ್ತಾ ಇದ್ದಾರೆ. 7 ಪಂದ್ಯ ಆಡಿದ್ದಾರೆ, 89 ರನ್, ಸ್ಟ್ರೈಕ್ ರೇಟ್ ನೋಡಿದರೆ 139. ಸೊ ವರ್ಲ್ಡ್ ಕಪ್ನಲ್ಲಿ ಕಳಪೆ ಪ್ರದರ್ಶನವನ್ನು ಇಲ್ಲಿ ಇದುವರೆಗೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಬಟ್ ಈ ಸಾರಿ ಯಾವ ರೀತಿಯಾಗಿ ಈ ಒಂದು ಫೈನಲ್ ಮ್ಯಾಚ್ನಲ್ಲಿ ಆಡ್ತಾರೆ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಸೊ ಏನು ಹೇಳ್ತೀರಿ? ಯಾಕೆ ಅಂತಂದರೆ ಅಭಿಷೇಕ್ ಶರ್ಮಾ ಬಗ್ಗೆ ನಿಮಗೆ ತುಂಬ ಹೋಪ್ ಇತ್ತು, ಒಂದು 12 ಬಾಲ್ ಆಡಿದರೆ ಸಾಕು ಅಂತ ಯಾವಾಗಲೂ ನೀವು ಮಾತಾಡ್ತಿರೋದನ್ನ ನಾನು ನೋಡಿದ್ದೀನಿ. ಸೊ ಏನು ಹೇಳ್ತೀರಿ? ಇಲ್ಲಿವರೆಗೂ ಆಡ್ಕೊಂಡ್ ಬಂದಿದ್ದಾರಲ್ವಾ, ಈ ಸೀರೀಸ್ ಅಲ್ಲಿ ಅಭಿಷೇಕ್ ಶರ್ಮಾದು ಒಂದೇ 50 ಬಂದಿರೋದು. ಸೊ ಇನ್ನೂ ಚೆನ್ನಾಗಿ ಆಡ್ಬೇಕಾಗಿತ್ತು. ಯಾಕೆಂದ್ರೆ ಇವಾಗ ಲಾಸ್ಟ್ ಮ್ಯಾಚ್ ನೋಡಿದಾಗ ಅತಿ ಕೆಟ್ಟದಾಗಿ ಬ್ಯಾಟಿಂಗ್ ಮಾಡಿದ್ದು ಅಭಿಷೇಕ್ ಶರ್ಮಾ. ಲಾಸ್ಟ್ ಮ್ಯಾಚ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಅಂಡ್ ಅತಿ ಕೆಟ್ಟದಾಗಿ ಬೌಲಿಂಗ್ ಮಾಡಿದ್ದು ವರುಣ್ ಚಕ್ರವರ್ತಿ. ಅವರು ನಂಬರ್ 1 T20 ಬೌಲರ್, ಇವರು ನಂಬರ್ 1 T20 ಬ್ಯಾಟರ್. ಅಂಡ್ ಅಭಿಷೇಕ್ ಶರ್ಮಾ ಡ್ರಾಪ್ ಆ ವಿಷಯ ಏನಾದ್ರೂ ಬಂದಾಗ ನಾನು ಯಾವಾಗ್ಲೂ ಆಡಿಸ್ಬೇಕು ಅಂತಾನೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಕಿಂಗ್ ಅಂತ ಯಾರನ್ನ ಕರಿತೀವಿ, ಕೊಹ್ಲಿ ಅಂತ. ಇವಾಗ ಲಾಸ್ಟ್ ನೀವು ಹೇಳಿದ್ವಿ, ನಾವೇ ಚಾಂಪಿಯನ್ಸ್ ಆಲ್ರೆಡಿ T20 ವರ್ಲ್ಡ್ ಕಪ್ ಗೆದ್ದಿದ್ದೀವಿ ಅಂತ. ಆ T20 ಜರ್ನಿಯಲ್ಲಿ, ಆ T20 ಸರಣಿಯಲ್ಲಿ ಸರಣಿಯುದ್ದಕ್ಕೂ ಕೊಹ್ಲಿ ರನ್ ಬಂದೇ ಇಲ್ಲ. ಕರೆಕ್ಟ್. ಯಾವಾಗ ಬಂತು? ಫೈನಲ್ ಅಲ್ಲಿ ಬಂತು. ಇವತ್ತು ಅಭಿಷೇಕ್ ಶರ್ಮಾ ಅದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಇವಾಗ ಅದೆಲ್ಲ ಮರ್ತು ಬಿಡ್ತಾರೆ ಜನ. ಬಿಗ್ ಮ್ಯಾಚ್ ಅಂತ ಕರಿತೀವಲ್ಲ, ಆ ಮ್ಯಾಚ್ ಅಲ್ಲಿ 30+ ಸ್ಕೋರ್ ಮಾಡಿದ್ರು, ಅದು ಕೂಡ ಸದಾಕಾಲ ನೆನಪಲ್ಲಿ ಉಳಿಯುತ್ತೆ. ಸೊ ಅಭಿಷೇಕ್ ಶರ್ಮಾ ಇವತ್ತು ಮಾಡಿ ಅದೆಲ್ಲವನ್ನು ಅಳ್ಸಾಕ್ತಾರೆ. ಸೊ ಒಂದಂತೂ ಹೋಪ್ ಕೊಟ್ಟಿದ್ರಿ ಖಂಡಿತ, ವಿರಾಟ್ ಕೊಹ್ಲಿ ಅವರನ್ನ ನೆನೆಸ್ಕೊಂಡು ಇವರು ಆಡೇ ಆಡ್ತಾರೆ ಅಂತ ಹೇಳಿ. ನೆಕ್ಸ್ಟ್ ಸಂಜು ಸ್ಯಾಮ್ಸನ್ ಅವರ ಕತೆ ಹೆಂಗಿದೆ ಹಾಗಾದ್ರೆ? ಅವ್ರ ಪ್ಲಸ್ ಏನು, ಅವ್ರ ಮೈನಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ.